ಹುಬ್ಬಳ್ಳಿ ಮತ್ತು ಬೆಂಗಳೂರು ನಡುವೆ ಓಡಾಡುವ ವಿಶೇಷ ರೈಲು ಅಂದ್ರೆ ಜನ ಸೇಫ್ ಅನ್ಕೊಂಡಿರ್ತಾರೆ. ಆದ್ರೆ ಅಲ್ಲೇ ಈಗ ಕಳ್ಳತನ ಸ್ಟಾರ್ಟ್ ಆಗಿದೆ. ನೋಡಿ, ಹುಬ್ಬಳ್ಳಿ ಬೆಂಗಳೂರು ನಡುವೆ ಸಂಚರಿಸುವ ಎಸಿ ರೈಲಿನಲ್ಲಿ ಕಿಡಿಗೇಡಿಗಳು ಕೈ ಚಳಕವನ್ನ ತೋರಿಸ್ತಿದ್ದಾರೆ. ಪ್ರಯಾಣಿಕರು ಗಾಢ ನಿದ್ರೆಯಲ್ಲಿದ್ದಾಗ ಲಕ್ಷಾಂತರ ಮೌಲ್ಯದ ವಸ್ತುಗಳನ್ನ ದೋಚಿ ಪರಾರಿಯಾಗ್ತಿದ್ದಾರೆ. ರೈಲು ಸಂಖ್ಯೆ 2066-8ರ ಎಸಿ ಬೋಗಿನಲ್ಲಿ ಈ ಕಳ್ಳತನ ನಡೆದು ಧಾರವಾಡದ ಕುಂಬಾರ್ ಹಾಗೂ ಹುಬ್ಬಳ್ಳಿಯ ವಿನಯ್ ಎಂಬುವರು ತಮ್ಮ ಬೆಲೆ ಬಾಳುವ 2 ಲ್ಯಾಪ್‌ಟಾಪ್, ಮೊಬೈಲ್ ಹಾಗೂ ಗಾಗಲ್ಸ್‌ಗಳನ್ನ ಕಳೆದುಕೊಂಡಿದ್ದಾರೆ. ರಾತ್ರಿ ವೇಳೆ ಪ್ರಯಾಣಿಕರು ನಿದ್ರೆಗೆ ಜಾರಿದ್ದನ್ನೇ ಕಾಯ್ದು ಕುಳಿತಿದ್ದ ಈ ಖದೀಮರು ಸ್ಲೀಪಿಂಗ್ ಕೋಚ್‌ನಲ್ಲಿದ್ದ ಲ್ಯಾಪ್‌ಟಾಪ್‌ಗಳನ್ನ ಎಗರಿಸಿದ್ದಾರೆ. ಒಂದು ಬ್ಯಾಗ್‌ನಲ್ಲಿದ್ದ ವಸ್ತುಗಳನ್ನ ದೋಚಿ ಖಾಲಿ ಬ್ಯಾಗ್‌ಗಳನ್ನ ಟಾಯ್ಲೆಟ್‌ಗಳಲ್ಲಿ ಎಸೆದು ನಾಪತ್ತೆಯಾಗಿದ್ದಾರೆ. ಈ ಸಂಬಂಧ ಹುಬ್ಬಳ್ಳಿ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ರೈಲ್ವೆ ಭದ್ರತೆಯ ಬಗ್ಗೆ ಈಗ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಆತಂಕ ಮೂಡುವಂತಾಗಿದೆ. ಎಸಿ ಬೋಗಿನಲ್ಲಿಯೇ ಈ ರೀತಿಯ ಕಳ್ಳತನ ನಡೆದಿರುವುದು ಪ್ರಯಾಣಿಕರ ಸುರಕ್ಷತೆಗೆ ಹಿಡಿದ ಕೈಗನ್ನಡಿಯಾಗಿದ್ದು, ರೈಲ್ವೆ ಪೊಲೀಸರು ಕಳ್ಳರನ್ನ ಪತ್ತೆ ಹಚ್ಚುವ ಸವಾಲನ್ನ ಎದುರಿಸುತ್ತಿದ್ದಾರೆ. ನಾವು ನಾವು ಬೆಂಗಳೂರಿಂದ ಬರತ್ತಿದ್ವಿ ರೀ. ನಾವು ಬೆಂಗಳೂರಿಂದ ಹುಬ್ಳಿ ಟ್ರೈನ್, ಸ್ಪೆಷಲ್ ಟ್ರೈನ್ 2068 ಅಂತ 3 ಗಂಟೆವರೆಗೂ ಲ್ಯಾಪ್ಟಾಪ್ ನನ್ನ ಕಡೆನೇ ಇತ್ತು. ಆಮೇಲೆ 6 ಗಂಟೆ 6:30 ಎದ್ದು ನೋಡ್ತೀನಿ, ಲ್ಯಾಪ್ಟಾಪ್ ಬ್ಯಾಗ್ ಇರಲಿಲ್ಲ. ಆಮೇಲೆ ಹುಡ್ಕಾಡತ್ತೆ ಹೋಗಿ ಇವ್ರದ್ದು ಒಂದು ಹೋಗೈತೆ ಲ್ಯಾಪ್ಟಾಪ್ ನನ್ನ ಬ್ಯಾಗ್ ಬಾತ್ರೂಮ್ ಇಟ್ಟಾರೆ. ನನ್ನ ಲ್ಯಾಪ್ಟಾಪು ಮತ್ತು ಒಂದು ಗಾಗಲ್ ತೊಗೊಂಡಿದ್ದಾರೆ. ಲ್ಯಾಪ್ಟಾಪ್ ಮತ್ತು ಒಂದು ಗಾಗಲ್ ಗೋಗಲ್ ಕ್ಯಾಶ್ ಏನಿದೆ? ಕ್ಯಾಶ್ ಏನಿಲ್ಲ. ಈ ರೀತಿ ನೆಗ್ಲೆಕ್ಟ್ ಆದ್ರೆ ಹೆಂಗಂತ ಎಂಥ ಎ ಸಿ ಕೋಚಲ್ಲೇ ಅದೇ ಎ ಸಿ ಕೋಚ್ 2A ಟೈರ್ ರೀ ಸರ್. ಹಾಂ 2 ಟೈರ್ ಎ ಸಿ. ಏನು ಒತ್ತಾಯ ಮಾಡ್ತಾರೆ ಅವ್ರಿಗೆ ಈ ರೀತಿ? ಇಲ್ಲ, ಕಂಪ್ಲೇಂಟ್ ಕೊಟ್ಟಿವ್ರಿ. ಬಂದು ಅವ್ರು ರೆಸ್ಪಾನ್ಸ್ ಕೊಟ್ಟರು. ಅವರು ನಾವು ಮಾಡಿಸ್ತೇವೆ ಅಂತೇಳಿ, ಅದಕ್ಕೆ ವೆಯ್ಟ್ ಮಾಡಂತೇಳಿ ವೆಯ್ಟ್ ಮಾಡತ್ತೆ. ಅವ್ರು ಹೆಸರು? ಶ್ರೀಧರ್ ಕುಂಬಾರ್ ಅಂತ.